ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ತೀರ್ಥಹಳ್ಳಿ, ಹೊಸನಗರ, ಸಾಗರ, ಶಿಕಾರಿಪುರ, ಶಿವಮೊಗ್ಗ ಇನ್ನಿತರ ತಾಲೂಕುಗಳ ವ್ಯಾಪ್ತಿಯಲ್ಲಿ ಸುಮಾರು 475 ಗ್ರಾಮಗಳು, ಮಲೆನಾಡಿನ ಗ್ರಾಮಗಳು ಈಗ ಪರಿಸರ ಸೂಕ್ಷ್ಮ ಪ್ರದೇಶ ಅಂತೇಳಿ ಘೋಷಣೆ ಆಗ್ತಾ ಇದ್ದಾವೆ. ಇದಕ್ಕೆ ಮುಖ್ಯ ಕಾರಣ ನರೇಂದ್ರ ಮೋದಿ ಸರ್ಕಾರ ಅಂತಕ್ಕಂಥ ಮಾತನ್ನು ಹೇಳ್ತಿದ್ದೀನಿ. ಜೊತೆಗೆ ಇನ್ನೊಂದು ಏನಂತಂದ್ರೆ 2017ನೇ ಇಸ್ವಿಲಿ, 2018ನೇ ಇಸ್ವಿಲಿ, 2022ನೇ ಇಸ್ವಿಲಿ 4 ಬಾರಿ 2015 ಇಸ್ವಿ, 2017ನೇ ಇಸ್ವಿ, 2018ನೇ ಇಸ್ವಿ ಮತ್ತು 2022ನೇ ಇಸ್ವಿಲಿ 4 ಬಾರಿ ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯಲ್ಲಿ ಪರಿಸರ ಸೂಕ್ಷ್ಮ ಪ್ರದೇಶವನ್ನು ಘೋಷಣೆ ಮಾಡತಕ್ಕಂತ ನಿಟ್ಟಿನಲ್ಲಿ ಪ್ರಾಥಮಿಕ ಕರಡು ಅಧಿಸೂಚನೆಯನ್ನು ಹೊರಡಿಸಿದ್ಯಾ ಸರ್ಕಾರ? ನರೇಂದ್ರ ಮೋದಿ ಸರ್ಕಾರ. ಏನು 2014ರ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಡಾಕ್ಟರ್ ಕಸ್ತೂರಿ ರಂಗನ್ ವರದಿಯನ್ನು ಜಾರಿಗೊಳಿಸುವುದಿಲ್ಲ ಅಂತ ಹೇಳಿ ಭರವಸೆಯನ್ನು ನೀಡಿ ಮತ್ತೆ 2015ರಲ್ಲಿ ಅಧಿಕಾರಕ್ಕೆ ಬಂದ ನಂತರ 2015, 2017, 2018, 2022ನೇ ಇಸ್ವಿಲಿ 4 ಬಾರಿ ಪ್ರಾಥಮಿಕ ಅಧಿಸೂಚನೆಯನ್ನ ಡಾಕ್ಟರ್ ಕಸ್ತೂರಿ ರಂಗನ್ ವರದಿಯ ಆಧಾರದ ಮೇಲೆ ಕರ್ನಾಟಕ ರಾಜ್ಯದ 1572 ಗ್ರಾಮಗಳನ್ನ ಸೇರಿ ಒಳಗೊಂಡ ಗ್ರಾಮಗಳಲ್ಲಿ 1572 ಗ್ರಾಮಗಳಲ್ಲಿ 10 ಜಿಲ್ಲೆಗಳಲ್ಲಿ ಪರಿಸರ ಸೂಕ್ಷ್ಮ ಪ್ರದೇಶ ಇದನ್ನ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿದ್ದು ಇದೇ ನರೇಂದ್ರ ಮೋದಿ ಸರ್ಕಾರ. ಪರಿಸರ ಸೂಕ್ಷ್ಮ ಪ್ರದೇಶದ ಏನು ಪಶ್ಚಿಮ ಘಟ್ಟದ 1572 ಹಳ್ಳಿ ಗ್ರಾಮಸ್ಥರಿಗೆ ಕರ್ನಾಟಕ ರಾಜ್ಯದಲ್ಲಿ ಶಿವಮೊಗ್ಗದಲ್ಲಿ ವಿಶೇಷವಾಗಿ 475 ಗ್ರಾಮಗಳನ್ನ ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಘೋಷಣೆ ಮಾಡ್ತಿದ್ದಾರೆ. ಈ ಮೂಲಕ ದ್ರೋಹ ಬಗ್ದಿದ್ ಯಾರೋ? ನರೇಂದ್ರ ಮೋದಿ ಸರ್ಕಾರ, ಬಿಜೆಪಿ ಸರ್ಕಾರ. ಇದ್ರ ಜೊತೆ ಏನು ಕೇಂದ್ರ ಅರಣ್ಯ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಏನು ಪಶ್ಚಿಮ ಘಟ್ಟದ ಸಂಸತ್ ಸದಸ್ಯರ ಸಭೆಯಲ್ಲಿ ಡಾಕ್ಟರ್ ಕಸ್ತೂರಿ ರಂಗನ್ ವರದಿ ಬಗ್ಗೆ ಸಭೆಯಲ್ಲಿ 2 ಸಭೆಯಲ್ಲೂ ಸಹ ಗೈರು ಹಾಜರಾದವರು ಯಾರು? ಈ ಶಿವಮೊಗ್ಗದ ಸಂಸದರಾಗಿದ್ದಂತಹ ಮಾಜಿ ಮುಖ್ಯಮಂತ್ರಿ ಆಗಿದ್ದಂತ ಈಗಿನ ಹಾಲಿ ಸಂಸದರ ಗೌರವಾನ್ವಿತ ತಂದೆಯವರಾದಂತ ನಮ್ಮ ಯಡಿಯೂರಪ್ಪನವರು ಭಾಗವಹಿಸಿದ ನಿರ್ಲಕ್ಷ್ಯತನ ತೋರಿದ್ರು. ಬಹುಶಃ ಅವತ್ತು ಅವರು ಈ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ, ಹೊಸನಗರ, ಸಾಗರ, ಶಿಕಾರಿಪುರ, ಶಿವಮೊಗ್ಗ ತಾಲೂಕಿನ 475 ಹಳ್ಳಿ ಗ್ರಾಮಗಳಲ್ಲಿ ಆತಂಕ ಇದಾಗಿದೆ. ಜನರಿಗೆ ಭಯ ಉಂಟಾಗಿದೆ. ಎಲ್ಲರೂ ಒಗ್ಲೆಬ್ಸ್ತೀರಾ ಏನು ಅಂತ ಹೇಳಿ ಒಂದು ಭಯ ಉಂಟಾಯ್ತಲ್ಲ. ಈ ಭಯದ ಬಗ್ಗೆ ಏನಾದ್ರು ಪ್ರಸ್ತಾಪ ಮಾಡಿದ್ರೆ, ಮನವರಿಕೆ ಮಾಡಿದ್ರೆ ಬಹುಶಃ ಕಸ್ತೂರಿ ರಂಗನ್ ವರದಿ ಜಾರಿ ಆಗ್ತಿತ್ತೋ ಇಲ್ಲೋ. ಆದ್ರೆ ಬಾರಿ ಇಲ್ಲಿ ಜನರ ಬಗ್ಗೆ, ರೈತರ ಬಗ್ಗೆ, ಮಲೆನಾಡಿನ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸ್ತೀನಿ ಅಂತೆಲ್ಲ ಸ್ವಾಮಿ ರಾಘವೇಂದ್ರ ಅವರೇ, ಈ ತೀರ್ಥಹಳ್ಳಿ, ಹೊಸನಗರ, ಸಾಗರ, ಶಿಕಾರಿಪುರ, ಶಿವಮೊಗ್ಗ ತಾಲೂಕು ಮತ್ತು ಇತರೆ ತಾಲೂಕುಗಳ 475 ಗ್ರಾಮಗಳು ಪರಿಸರ ಸೂಕ್ಷ್ಮ ಪ್ರದೇಶ ಆಗ್ತಿಯಲ್ಲ, ಕಸ್ತೂರಿ ರಂಗನ್ ವರದಿ ಜಾರಿ ಆಗ್ತಿದೆಯಲ್ಲ, ಇದ್ರ ಬಗ್ಗೆ ತಾವು ಎಷ್ಟು ಬಾರಿ ಸಂಸತ್ತಲ್ಲಿ ಪ್ರಸ್ತಾಪ ಮಾಡಿದೀರಾ? ಎಷ್ಟು ಬಾರಿ ಇದ್ರ ಬಗ್ಗೆ ಮಾತಾಡಿದೀರಾ? ನಿಮ್ ಸಂಸದರಾಗಿದ್ರಲ್ಲ, ನೀವು ನಮ್ಮನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ರಿ, ನಮ್ಮನ್ನು ಪ್ರತಿನಿಧಿಸ್ತಾ ಇದ್ರಿ, ನಿಮ್ಗೊಂದು ಅಧಿಕಾರ ಇತ್ತು, ಶಾಸನಬದ್ಧವಾದ ಅಧಿಕಾರ ಇದೆ. ಎಲ್ಲಿ ಮಾತಾಡ್ಬೇಕು? ಇದನ್ನ ಸಂಸತ್ತಲ್ಲಿ ಮಾತಾಡ್ಬೇಕು. ಯಾಕ ಈ ಭೂಪೇಂದರ್ ಯಾದವ್ ಅವರು ಏನ್ ಮಾಡಿದ್ರು ಗೊತ್ತಾ? ಇವರು ಈ ಜ್ಞಾನೇಂದ್ರ ಅವರೆಲ್ಲ ಹೇಳಿದ್ರಲ್ಲ ಕೈ ಬಿಡಿಸ್ಬಿಟ್ಟಿದೀವಿ ಅಂತ, ಸುಳ್ಳೆ. ಇವರಿಗೆ ಮೊನ್ನೆ ಅಸೆಂಬ್ಲಿ ಎಲೆಕ್ಷನ್ ಬಂದಾಗ ಡಾಕ್ಟರ್ ಕಸ್ತೂರಿ ರಂಗನ್ ವರದಿ ನೆನಪಾಗುತ್ತೆ. ಈ ಪಾರ್ಲಿಮೆಂಟ್ ಇದ್ದಾಗ ನಾವೀಗ ನೆನ್ಪು ಮಾಡ್ತಾ ಇದೀವಿ, ನೀವೇನ್ ಮಾಡಿದ್ರಿ ಅಂತ ಕಾಂಗ್ರೆಸ್ ನೆನ್ಪು ಮಾಡ್ತಾ ಇದೆ. ಈಗ ಏನಾಗಿದೆ ಅಂತಂದ್ರೆ, ಈ ಭೂಪೇಂದ್ರ ಯಾದವ್ ಇದಾವ್ರಲ್ಲ, ಇವರು ಮೊನ್ನೆ ಹೇಳಿಕೆಯನ್ನು ನೀಡಿದ್ರು. ಏನಂತ ಹೇಳಿಕೆ ನೀಡಿದ್ರು ಸರ್ ಅಂದ್ರೆ, ಕಳೆದ ವರ್ಷ ಒಬ್ಬ ಈ ಕೇಂದ್ರ ಅರಣ್ಯ ಇಲಾಖೆಯ, ಪರಿಸರ ಇಲಾಖೆಯ ನಿವೃತ್ತ ಮಹಾನಿರ್ದೇಶಕ, ಕೇಂದ್ರ ಅರಣ್ಯ ಇಲಾಖೆಯ ನಿವೃತ್ತ ಮಹಾನಿರ್ದೇಶಕ ಸಂಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಉನ್ನತ ಮಟ್ಟದ ಅಧಿಕಾರಿಗಳ ಸಭೆಯನ್ನ ರಚನೆ ಮಾಡಿದ್ದಾರೆ. ಸಂಜಯ್ ಕುಮಾರ್ ಅಂತಕ್ಕಂಥ ಕೇಂದ್ರ ಅರಣ್ಯ ಇಲಾಖೆಯ ನಿವೃತ್ತ ಮಹಾನಿರ್ದೇಶಕ ಸಂಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು, ಉನ್ನತ ಮಟ್ಟದ ಅಧಿಕಾರಿಗಳ ಸಮಿತಿ ರಚನೆ ಆಗಿದೆ. ಆ ಸಮಿತಿ ಈ ಪಶ್ಚಿಮ ಘಟ್ಟಗಳ ಏನೀಗ ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಘೋಷಣೆ ಮಾಡಕ್ ಹೊರಟಿದೆಯಲ್ಲ, ಆ ಗ್ರಾಮಗಳಲ್ಲಿ 1572 ಗ್ರಾಮ, ಕರ್ನಾಟಕ ರಾಜ್ಯದಲ್ಲಿ 10 ಜಿಲ್ಲೆಯಲ್ಲಿ, ಶಿವಮೊಗ್ಗದ 475 ಗ್ರಾಮಗಳಲ್ಲಿ ಫಿಸಿಕಲ್ ಲ್ಯಾಂಡ್ಸ್ಕೇಪಿಂಗ್ ಅಂದ್ರೆ ಭೌತಿಕ ಭೂ ದೃಶ್ಯಾವಳಿ ಕಾರ್ಯವನ್ನ ನಡೆಸಿ ವರದಿಯನ್ನ ಪಡೆದು 1 ವರ್ಷದ ಒಳಗಾಗಿ, ಅಂದ್ರೆ ಫಿಸಿಕಲ್ ಲ್ಯಾಂಡ್ಸ್ಕೇಪಿಂಗ್ ಕಾರ್ಯವನ್ನ ಈ ಪರಿಸರ ಸೂಕ್ಷ್ಮ ಪ್ರದೇಶದ ಏನು ಶಿವಮೊಗ್ಗ ಜಿಲ್ಲೆ 475 ಹಳ್ಳಿ ಸೇರಿದಂತ ಕರ್ನಾಟಕದ 10 ಜಿಲ್ಲೆಗಳಲ್ಲಿ 1572 ಗ್ರಾಮಗಳಲ್ಲಿ ನಾವು ಕಸ್ತೂರಿ ರಂಗನ್ ವರದಿಯನ್ನ, ಪರಿಸರ ಸೂಕ್ಷ್ಮ ಪ್ರದೇಶ ಪ್ರಸ್ತಾವನೆಯನ್ನ ಏನ್ ಅಧಿಸೂಚನೆ ಮಾಡಿದಾರಲ್ಲ, ಈಗಾಗಲೇ ಕರಡು ಅಧಿಸೂಚನೆ, ಅದನ್ನ ಫೈನಲೈಸ್ ಮಾಡ್ತೀವಿ, ಅಂತಿಮಗೊಳಿಸ್ತೀವಿ ಅಂತ ಯಾರು ಹೇಳಿದ್ದು?
ಈಗಿನ ನರೇಂದ್ರ ಮೋದಿ ಸರ್ಕಾರದ ಅರಣ್ಯ ಪರಿಸರ ಹಾಗೂ ಹವಾಮಾನ ವೈಪರೀತ್ಯ ಏನು ಸಚಿವರಾಗಿರ್ತಕ್ಕಂಥ ಕ್ಯಾಬಿನೆಟ್ ಮಿನಿಸ್ಟರ್ ಫಾರೆಸ್ಟ್ ಮಿನಿಸ್ಟರ್ ಆಗಿರ್ತಕ್ಕಂಥ ಭೂಪೇಂದ್ರ ಯಾದವ್ ನರೇಂದ್ರ ಮೋದಿ ಸರ್ಕಾರದ ಹೇಳಿದ್ದೇನಂತ ನಾವು ಕರ್ನಾಟಕ ರಾಜ್ಯದ 1572 ಗ್ರಾಮಗಳಲ್ಲಿ ಅದರಲ್ಲೂ ವಿಶೇಷ ಶಿವಮೊಗ್ಗದ 475 ಗ್ರಾಮಗಳನ್ನ ಫಿಸಿಕಲ್ ಲ್ಯಾಂಡ್ಸ್ಕೇಪಿಂಗ್ ಅಂದ್ರೆ ಭೌತಿಕ ಭೂ ದೃಶ್ಯಾವಳಿಯನ್ನ ಕಾರ್ಯವನ್ನ ನಡೆಸಿ ವರದಿಯನ್ನ ಪಡೆದು ಅಂತಿಮಗೊಳಿಸ್ತೀವಿ. ಅದೇ ಸೂಕ್ಷ್ಮ ಪ್ರದೇಶ ಎಲ್ಲಿ ಘೋಷಣೆ ಮಾಡ್ತೀರಾ ಹೇಳಿ ಸರ್? ಎಲ್ಲೋ ಬೈಲು ಅಲ್ಲ, ಈ ಗುಲ್ಬರ್ಗ ಇಲ್ಲೆಲ್ಲ ಮಾಡ್ತಾ ಇಲ್ಲ, ಬೀದರಲ್ಲಿ ಮಾಡ್ತಾ ಇಲ್ಲ, ಇದು ಮಲೆನಾಡಲ್ಲಿ ಮಾಡ್ತೀರಾ. ಎಲ್ಲಿ ಕಾಡಿದೆ, ಎಲ್ಲಿ ನಾವು ಮೂಲ ನಿವಾಸಿಗಳು ವಾಸವಾಗಿದೀವಲ್ಲ, ಇದೇ ಪ್ರದೇಶದಲ್ಲಿ ಈ ಕಾಡಿರ್ತಕ್ಕಂಥ ಅರಣ್ಯ ಸಮೃದ್ಧಿಯಾಗಿರ್ತಕ್ಕಂಥ ಪ್ರದೇಶವನ್ನೇ ಮತ್ತೆ ಪರಿಸರ ಸೂಕ್ಷ್ಮ ಪ್ರದೇಶ ಮಾಡ್ತಿರೋದು. ನಮ್ಮ ಮೂಲ ನಿವಾಸಿಗಳ ಬಗ್ಗೆ, ಅವರ ಬದುಕಿನ ಬಗ್ಗೆ ಯೋಚನೆ ಮಾಡಿಲ್ಲ. ಇದರಲ್ಲಿ ಇವತ್ತಿಗೂ ಸಹ ವನ್ಯಜೀವಿ ಮತ್ತು ಮಾನವ ಸಂಘರ್ಷ ನಡೀತಿದೆ. ಈ ಉಂಬಳೆ ಬೈಲಿಗೂ ಆನೆ ಬರ್ತಾ ಇದೆ. ಈಗ ಎಷ್ಟು ಜನ ಸಾಯ್ತಾ ಇದ್ದಾರೆ. ಇವತ್ತು ಮಾನವ ಮತ್ತು ವನ್ಯಜೀವಿ ಸಂಘರ್ಷದ ಬಗ್ಗೆ ಇದು ಉಲ್ಲೇಖ ಮಾಡಿಲ್ಲ. ಈ ಭೂಮಿ ಹಕ್ಕಿದೆಯಲ್ಲ ಸರ್, ಭೂಮಿ ಹಕ್ಕಿನ ಬಗ್ಗೆ, ಅರಣ್ಯದ ಭೂಮಿಯ ಹಕ್ಕಿನ ಬಗ್ಗೆ ಎಲ್ಲೂ ಪ್ರಸ್ತಾಪ ಮಾಡ್ತಾ ಇಲ್ಲ. ಇದು ನಮ್ಮ ಆತಂಕ. ಅದು ಈಗಾಗಲೇ ಕಠಿಣವಾದಂತಹ ಅರಣ್ಯ ಸಂರಕ್ಷಣಾ ಕಾಯ್ದೆ 1980, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972, ಕರ್ನಾಟಕ ಅರಣ್ಯ ಕಾಯ್ದೆ 1963 ಜಾರಿಯಲ್ಲಿದ್ದರೂ ಸಹ ಮತ್ತೆ ಯಾಕೆ ಹೊಸ ರೀತಿಯ ಕಠಿಣವಾದಂತಹ ಈ ಜಾರಿಗೊಳಿಸಿ ಹೊಸ ನಿಯಂತ್ರಣ ವ್ಯವಸ್ಥೆ, ಹೊಸ ನಿಷೇಧ ವ್ಯವಸ್ಥೆಯನ್ನ ಜಾರಿಗೊಳಿಸಿ ನಮ್ಮ ಬದುಕನ್ನ ಆತಂಕಗೊಳಿಸಬೇಡಿ.